ಸರ್ ಏನಾಯ್ತು ಸರ್ ನಿಮ್ಗೆ? ನಿನ್ನ ರಜೆ ಇತ್ತು ಸ್ಕೂಲ್ಗೆ ಹೋಗಿಲ್ಲ ಸರ್ ಅವರು. ನಿನ್ನ ಮಧ್ಯಾಹ್ನ ಒಂದು ಮದುವೆ ಇತ್ತು ಸರ್ ಊರಾಗ. ನಾನು ಅಲ್ಲಿ ಡ್ಯೂಟಿ ಬಂದಿದ್ದೆ. ಹೆಣ್ಮಕ್ಳು ಇಲ್ರಿ ಮನ್ಯಾಗ, ಅವ್ರು ಹೊಲಕ್ಕೆ ಹೋಗ್ಯಾರೆ. ಅವು ಜನ ಹುಡುಗರು ಅಲ್ಲೇ ಆಡಕತ್ತೇವೆ, ಇದು ಮಾಡಕತ್ತೇವೆ. ಮಧ್ಯಾಹ್ನ 1 ಗಂಟೆ ತನಕ ಅಲ್ಲೇ ಮದುವೆ ಆಗ್ಯದ ರೀ. 1 ಗಂಟೆಗೆ ಎಲ್ಲ ಊಟ ಮಾಡ್ಯಾರ ಹುಡುಗರು, ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಊಟ ಮಾಡಿ. 1 ಗಂಟೆ ಮೇಲ್ಪಟ್ಟು ಬಂದಾರ ಸರ್. ಎದಕ್ಕೆ ಬಂದ 2:30 ಬಂದಾರ. ಎಲ್ಲಿ ಬಂದಾರ್ರಿ? ಇಲ್ಲಿ ಲಿಂಗ್ಸೂರಿಗೆ ಬಂದಾರ ಸರ್. ಬಟ್ಟೆ ತರಕಂತ ಬಂದಾರ ಸರ್. 3 ಜನ 4 ಜನ ಕಲ್ತು ಬಂದಾರ ಸರ್. ಹೆಸರು ಗೊತ್ತಿತ್ತು ಯಾರು ಸರ್? ಯಾರು ಕೂಡ ಬಂದಾರ್ರಿ? ಮುತ್ತಪ್ಪ ಅಂತ ರೀ, ಇನ್ನೊಂದು ಸಾಯಿಲ್ ಅಂತ, ಇನ್ನೊಂದು ಹೆಸರು ಮುತ್ತು ವಿನೋದ ಸರ್. ಅವರೆಲ್ಲ ಯಾವ ಊರು? ಅವ್ರು ಅಲ್ಲಿ ಗುಣಸಾರ ಸರ್. ಗುಣಸಾಗರ. ನಿಮ್ಮ ಮಗನ ಫ್ರೆಂಡ್ಸ್ ಅವರೆಲ್ಲ? ಹ್ಞೂ ಸರ್, ನಮ್ಮ ಮಗನ ಫ್ರೆಂಡ್. ಅದು 1 ವರ್ಷ ಹಿರಿಯರು ಸರ್. 10th ಸರ, ಇವ್ರು 9th ಕ್ಲಾಸ್ ಸರ್. ಎಲ್ಲ ಕಲ್ತು ಬಂದಾರ ಸರ್. ಇಲ್ಲೇ ಲಿಂಗ್ಸೂರಾಗ ಬಟ್ಟೆ ತರ್ತೀವಿ ಬಂದಾರೆ. ಬಟ್ಟೆ ತರ್ತೀವಿ ಅಂತ ಬಂದಾರ ಸರ್. ಇಲ್ಲ ದಾರಿಗೆ ಏನು ಮಾಡ್ಯಾರ, ಹೊಡೆದಕ್ಕಿರಂದು ಇಲ್ಲಿ ಕೈಕಾಲು ಕಟ್ಕಿರಂದು ಹಾಕ್ಯಾರ ಸರ್. ಇಲ್ಲೇ ಕೆರೆ ಹಾಕಿದಾರೆ ಸರ್, ಕೈಕಾಲು ಕೆರೆಗೆ ಸರ್. ಈಗ ಅವರೇ ಮಾಡ್ರಂತ ನಿಮ್ಮ ಇದು? ಸರ್ ನಿಮ್ಮ ಇಬ್ರು ಅವರೇ ಮಾಡ್ರಂತ? ನಿಮ್ಮ ಅವರೇ ಮಾಡ್ದ, ಅವರೇ ಹೇಳಿಂದ ನಮ್ಗೆ ಗೊತ್ತಿಲ್ಲ. ಇಲ್ಲಕ ನಾವೆಲ್ಲ ಕೊಡ್ಬೇಕು. ಅವರೇ ಬಂದೇಳಿ ಅವರೇ ಹೇಳಿ ಸರ್. ಇಲ್ಲ ಅವ್ರ ಮನೆಗೆ ಇವ್ರು ಹೋಗ್ಯಾರ ಸರ್. ನಮ್ಮ 9th March 2026 ರಂದು ಬಸವರಾಜ್ ಅವರು ಒಂದು ಗ್ರಾಣೀಕೃತ ಒಂದು ದೂರು ಕೊಡ್ತಾರೆ. ಈ ಅವರ ಮಗನನ್ನ ಅವರೇ ಸ್ನೇಹಿತರೆ ಕೊಲೆ ಮಾಡಿ ಅವರನ್ನ ಕರಡಕಲ್ ಕೆರೆ ಲಿಂಗ್ಸುಗೂರು ಅಲ್ಲಿ ಅವ್ರನ್ನ ಹಾಕಿರ್ತಾರೆ. ಇದರ ಪ್ರಯುಕ್ತ ನಾವು ಒಂದು ಪ್ರಕರಣ ದಾಖಲಿಸಿ ಲಿಂಗಸೂರು ಪೊಲೀಸ್ ಠಾಣೆಯಲ್ಲಿ, ತದನಂತರ ಅವರ ತಂದೆಯವರ ಜೊತೆ ಬಂದು ಇಲ್ಲಿ ಆ ಬಾಡಿಯನ್ನು ರಿಕವರ್ ಮಾಡಿ ಆಸ್ಪತ್ರೆಗೆ ತಗೊಂಡೋಗಿ ಪೋಸ್ಟ್ಮಾರ್ಟಮ್ ಮಾಡಿದ್ದೇವೆ. ಮತ್ತು ತನಿಖೆಯನ್ನು ಮುಂದುವರಿಸಿದ್ದೇವೆ. ತನಿಖೆಯಲ್ಲಿ ಬಂದಿರುವ ಆಪಾದನೆ ಕುರಿತು ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೂಡ ಕೈಗೊಳ್ತೀವಿ. ತನಿಖೆಯು ಮುಂದುವರಿಯುತ್ತದೆ.